ನಮಸ್ಕಾರ, ವಿಶ್ವಾನಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರ ಕುರ್ಮಾಡ್. ಸಂಪುಟ ಪುನಾರಚನೆಯ ಬೆಂಕಿ ಚೆಂಡು ಇದೀಗ ರಾಜ್ಯ ರಾಜಕೀಯ ಅಂಗಳದಲ್ಲಿ ಪುಟಿದು ಬಹಳ ಕಿಚ್ಚನ್ನೆಬ್ಬಿಸಿದೆ. ಕಳೆದ 6 ತಿಂಗಳಿಂದ ಸಿಎಂ ಬದಲಾವಣೆ ಆಗುತ್ತೆ, ಸಂಪುಟ ಪುನರಚನೆ ಆಗುತ್ತೆ, ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರೆ. ಹೀಗೆ ಕಾಂಗ್ರೆಸ್ ಪಾಳೆಯದಲ್ಲಿ ನಾನಾ ಚರ್ಚೆಗಳು ಗರಿಗೆದರಿವೆ. ಇದರ ಬೆನ್ನಲ್ಲೇ ಇದೇ ನವೆಂಬರ್ 20ಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಾ ಇದೆ. ಹಾಗಾಗಿ ಈಗಿರುವಂತಹ ಸಚಿವರನ್ನ ಕೈಬಿಟ್ಟು ಹೊಸಬರನ್ನ ಸೇರ್ಪಡೆ ಮಾಡಿಕೊಳ್ಳಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ದಾರಂತೆ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸುಮ್ಮನೆ ಇರ್ತಾರಾ? ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆ ಸಂಪುಟ ಪುನರಚನೆ ಆಗಬೇಕು ಎನ್ನುವಂತಹ ಆಸೆ ಇಲ್ಲ. ಯಾಕಂತಂದ್ರೆ 2.5 ವರ್ಷ ಆದ ನಂತರ ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆಯಾಗಿದೆ. ನಾನೇ ಸಿಎಂ ಆಗ್ತೇನೆ, ನನಗೆ ಬೇಕಾದವ್ರನ್ನ ನಾನು ಸಚಿವ ಸಂಪುಟ ಸ್ಥಾನಕ್ಕೆ ತೆಗೆದುಕೊಳ್ತೀನಿ ಎನ್ನುವಂತಹ ವಾದವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರಂತೆ. ಆದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವ ಸಂಪುಟ ಪುನರಚನೆ ಆಗಲೇಬೇಕು, ಕೆಲವರನ್ನ ಸಚಿವರನ್ನ ಕೈಬಿಟ್ಟು ಮತ್ತಷ್ಟು ಹೊಸಬರನ್ನ ತೆಗೆದುಕೊಳ್ಳಬೇಕು ಎನ್ನುವಂತಹ ಆಸೆಯನ್ನ ಇಂಗಿತ ವ್ಯಕ್ತಪಡಿಸಿದ್ದಾರಂತೆ ಸಿಎಂ ಸಿದ್ದರಾಮಯ್ಯನವರು. ಯಾಕಂತಂದ್ರೆ ಹೊಸ ಸಚಿವ ಸಂಪುಟ ಪುನರಚನೆ ಆಗ್ಬಿಟ್ರೆ ಮತ್ತೆ 2.5 ವರ್ಷ ಅವರೇ ಮುಂದುವರಿತಾರೆ ಸಚಿವರು, ತಾವು 5 ವರ್ಷವಾಗಿ ಸಿಎಂ ಆಗಿ ಪೂರ್ಣಗೊಳಿಸುತ್ತಾರೆ ಎನ್ನುವಂತಹ ಮಾತು ಸಿಎಂ ಸಿದ್ದರಾಮಯ್ಯನವರಿಗೆ ನಂಬಿಕೆ. ಹಾಗಾಗಿ ಏನಾದರೂ ಮಾಡಿ ಸಂಪುಟ ಪುನರಚನೆ ಮಾಡಬೇಕು, ಹೈಕಮಾಂಡ್ ಮಟ್ಟದಲ್ಲಿ ಒಲವು ತೋರಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ದಾರಂತೆ. ಹೈಕಮಾಂಡ್ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಕಳೆದ ಮುಂಗಾರು ಅಧಿವೇಶನಕ್ಕಿಂತ ಮುಂಚಿತವಾಗಿ ಸಂಪುಟ ಸಚಿವ ಸ್ಥಾನ ಬದಲಾಗಬೇಕು ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದು. ಆದ್ರೆ ಹೈಕಮಾಂಡ್ ನಾಯಕರು ಡಿಸೆಂಬರ್ ವರೆಗೆ ಕಾಯಿರಿ, 2.5 ವರ್ಷ ಆಗುತ್ತೆ, ಆ ನಂತರ ಮಾಡಿದರಾಯ್ತು ಎನ್ನುವಂತಹ ಭರವಸೆಯನ್ನ ಹೈಕಮಾಂಡ್ ಲೀಡರ್ ಸಿಎಂ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ರಂತೆ. ಆ ಒಂದು ನಿಟ್ಟಿನಲ್ಲಿ ನಿನ್ನೆ ಕೂಡ ಡಿನ್ನರ್ ಮೀಟಿಂಗ್ ಆಗಿದೆ. ಸಿಎಂ ಸಿದ್ದರಾಮಯ್ಯನವರು ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಒಂದು ಔತಣ ಕೂಟವನ್ನು ಏರ್ಪಡಿಸಿದ್ರು. ಆ ಔತಣ ಕೂಟದಲ್ಲಿ ಸಚಿವ ಸಂಪುಟ ಬದಲಾಗಬೇಕು ಎನ್ನುವಂತಹ ಚರ್ಚೆಗಳು ಆಗಿವೆ ಎನ್ನುವಂತಹ ಒಂದು ಮಾತುಗಳು ಕಡಿಮೆ, ಆದರೆ ಆಗಿಯೇ ಆಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಪ್ರತ್ಯೇಕ ಮಾತುಕತೆಯನ್ನು ನಡೆಸಿದ್ದಾರೆ. ತಮ್ಮ ಆಪ್ತ ಸಚಿವರಲ್ಲಿ ಸಿದ್ದರಾಮಯ್ಯನವರು ಪ್ರತ್ಯೇಕ ಮಾತುಕತೆಯನ್ನು ನಡೆಸಿದ್ದಾರೆ ಎಂಬ ಮಾತುಗಳು ಕೂಡ ಇದೀಗ ರಾಜಕೀಯ ವಲಯದಲ್ಲಿ ಬಹಳ ಚರ್ಚೆ ಆಗ್ತಾ ಇರುವಂಥದ್ದು. ಒಂದು ವೇಳೆ ಸಚಿವ ಸಂಪುಟ ಬದಲಾಗುವಂಥದ್ದೇ ಚಾನ್ಸಸ್ ಇತ್ತಂತಂದ್ರೆ ಯಾರು ಹೊರ ಹೋಗಬಹುದು, ಹಾಗಾದ್ರೆ ಹೊಸ ಒಂದು ಶಾಸಕರು ಯಾರು ಇನ್ ಆಗಬಹುದು ಎನ್ನುವಂತಹ ಒಂದು ಲಿಸ್ಟ್ ಅನ್ನ ನಾವು ಮಾಡಿದ್ದೇವೆ. ಬನ್ನಿ ಅದನ್ನ ನೋಡ್ಕೊಂಡು ಬರೋಣ. ಅದರಲ್ಲೂ ಮೊದಲನೇದಾಗಿ ಶರಣಬಸಪ್ಪ ದರ್ಶನಾಪುರ್, ಸಣ್ಣ ಕೈಗಾರಿಕೆ ಸಚಿವರು, ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥವ್ರು. ಹಾಗಾಗಿ ಇವರನ್ನ ಕೈಬಿಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ. ಮತ್ತೊಬ್ಬರು NS ಬೋಸರಾಜು, ಸಣ್ಣ ನೀರಾವರಿ ಖಾತೆ ಸಚಿವರು, ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಕಾಂಗ್ರೆಸ್ನ ಹಿರಿಯ ನಾಯಕರು, ಇವರನ್ನ ಕೈ ಬಿಡಬೇಕು ಎನ್ನುವಂತಹ ಮಾತುಗಳು ಕೂಡ ಬಲವಾಗಿ ಕೇಳಿ ಬರ್ತಾ ಇದೆ. ಅಂತಂದ್ರೆ ಇವರನ್ನ ಕೈ ಬಿಟ್ರೆ ಇವರು ಹಿರಿಯರಾಗಿರ್ತಕ್ಕಂಥವ್ರು, ಪಕ್ಷ ಸಂಘಟನೆಯಲ್ಲಿ ಇವರನ್ನ ತೊಡಗಿಸಿಕೊಂಡು ಬೇರೆ ಯುವಕರಿಗೆ ಆದ್ಯತೆ ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ. ಮತ್ತೊಬ್ಬರು ಕೆ ವೆಂಕಟೇಶ್, ಪಶು ಸಂಗೋಪನಾ ಸಚಿವರು, ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು. ಇವರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇನು ಹೇಳ್ಕೊಳ್ಳುವಂಗೆ ಇಲ್ಲ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮಂಕಾಳ್ ವೈದ್ಯ, ಮೀನುಗಾರಿಕೆ ಬಂದರು ಖಾತೆ ಸಚಿವರು, ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಇವರನ್ನ ಕೈ ಬಿಡಬೇಕು ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಶರಣ್ ಪ್ರಕಾಶ್ ಪಾಟೀಲ್, ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹವರು, ಮತ್ತು ಶಿವಾನಂದ್ ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಜವಳಿ ಖಾತೆ ಸಚಿವರು, ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು. ಇವರು ವಿಜಯಪುರ ಮೂಲದವರಾದ್ರೂ ಕೂಡ ಇವರ ಕೆಲಸ ಅಷ್ಟಕ್ಕಷ್ಟೇ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಡಿ ಸುಧಾಕರ್, ಯೋಜನೆ ಮತ್ತು ಸಾಂಖ್ಯಿಕ ಸಚಿವರು, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತವರು. ಇವರು ಕೂಡ ಅಷ್ಟೊಂದು ಹೇಳ್ಕೊಳ್ಳುವಂತಹ ಕೆಲಸವನ್ನ ಸಚಿವ ಸಂಪುಟದಲ್ಲಿ ಇದ್ದಾಗ ಮಾಡಿಲ್ಲ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ರಹೀಂ ಖಾನ್, ಪೌರಾಡಳಿತ ಖಾತೆ ಸಚಿವರು ಹೊಂದಿರತಕ್ಕಂಥವ್ರು, ಮುಸ್ಲಿಂ ನಾಯಕರು ಕೂಡ ಹೌದು ರಹೀಂ ಖಾನ್ ಅವರು. ಇವರನ್ನ ಕೈ ಬಿಡಬೇಕು ಎನ್ನುವಂತ ಮಾತು. ಇನ್ನು RB ತಿಮ್ಮಾಪುರ್, ಅಬಕಾರಿ ಖಾತೆ ಸಚಿವರು, ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರ್ತಕ್ಕಂಥವ್ರು. ಇವರನ್ನ ಕೈಬಿಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಎನ್ನುವಂಥದ್ದು. ಇನ್ನು ಚಲುವರಾಯಸ್ವಾಮಿ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರಾಗಿರುವಂಥ ಚಲುವರಾಯಸ್ವಾಮಿ ಅವರಿಗೆ ಕೈಬಿಟ್ಟು ಬೇರೆಯವರಿಗೆ ಮನ್ನಣೆ ಕೊಡಬೇಕು ಎನ್ನುವಂಥದ್ದು. ಇನ್ನು ಬಹುಮುಖ್ಯವಾಗಿ ಜಮೀರ್ ಅಹ್ಮದ್ ಖಾನ್, ವಸತಿ ಅಲ್ಪಸಂಖ್ಯಾತ ಖಾತೆ ಸಚಿವರು, ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರು. ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಸ್ಲಿಂ ನಾಯಕರಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಜಮೀರ್ ಅಹ್ಮದ್ ಖಾನ್ ಅವರ ಹೆಸರು ಕೂಡ ಬಹಳ ಮುಂಚೂಣಿಯಾಗಿ ಓಡಾಡ್ತಾ ಇದೆ. ಇನ್ನು ಡಾಕ್ಟರ್ HC ಮಹದೇವಪ್ಪ, ಸಮಾಜ ಕಲ್ಯಾಣ ಇಲಾಖೆ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು. ಇವರನ್ನ ಕೈಬಿಟ್ಟು ಇವರನ್ನ ಪಕ್ಷ ಸಂಘಟನೆಗೆ ತೆಗೆದುಕೊಂಡು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಎನ್ನುವಂಥದ್ದು. ಇನ್ನು KH ಮುನಿಯಪ್ಪ,
ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಖಾತೆ ಸಚಿವರು, ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥವ್ರು, ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರಾಗಿರ್ತಕ್ಕಂಥವ್ರು, ಹೈಕಮಾಂಡ್ ಮಟ್ಟದಲ್ಲಿ AICC ಮಟ್ಟದಲ್ಲಿ ಕೆಲಸ ಮಾಡಿರುವಂಥವ್ರು. ಹಾಗಾಗಿ ಇವರನ್ನ ಒಂದು ಸಂಘಟನೆಗೆ, ಪಕ್ಷದ ಒಂದು ಏಳಿಗೆಗಾಗಿ ಇವರನ್ನ ಬಳಸಿಕೊಳ್ಬೇಕು ಎನ್ನುವಂಥ ಮಾತುಗಳು. ಇನ್ನೊಂದು ದಿನೇಶ್ ಗುಂಡೂರಾವ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು. ಇವರು ಕೆಲಸ ಮಾಡಿಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಅಲ್ಲ, ದಿನೇಶ್ ಗುಂಡೂರಾವ್ ಅವರಿಗೆ ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಆಫರ್ ನೀಡಲಾಗುತ್ತೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅದು ಯಾವುದು ಬೇಡಿಕೆ ಮತ್ತು ಯಾವ ಆಫರ್ ಅನ್ನ ಕಾಂಗ್ರೆಸ್ ನಾಯಕರು ಕೊಡ್ತಾ ಇದ್ದಾರೆ ಎನ್ನುವಂಥದ್ದನ್ನ ನಾನು ತದನಂತರ ನಿಮಗೆ ಗೊತ್ತಾಗುತ್ತೆ. ಯಾರು ಇನ್ನಾಗ್ತಾರಲ್ಲ ಶಾಸಕರು, ಆಗ ನಿಮಗೆ ಗೊತ್ತಾಗುತ್ತೆ ದಿನೇಶ್ ಗುಂಡೂರಾವ್ ಅವ್ರನ್ನ ಯಾಕೆ ಕೈ ಬಿಡಲಾಗುತ್ತೆ ಎನ್ನುವಂಥ ಮಾತುಗೆ. ಇನ್ನು SS ಮಲ್ಲಿಕಾರ್ಜುನ್ ಅವರು ತೋಟಗಾರಿಕಾ ಇಲಾಖೆ ಸಚಿವರು, ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತವರು. ಇನ್ನು ಮತ್ತೊಂದು ಕಡೆ HK ಪಾಟೀಲ್ ಅವರು ಕಾನೂನು ಪ್ರವಾಸೋದ್ಯಮ ಇಲಾಖೆ ಸಚಿವರು, ಗದಗ್ನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥವರು, ಅನೇಕ ರಾಜ್ಯಗಳ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥವರು, ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರಾಗಿರುವಂತಹ HK ಪಾಟೀಲ್ ಅವರನ್ನ ಕೈ ಬಿಡಬೇಕು, ಇವರಿಗೆ ಪಕ್ಷ ಸಂಘಟನೆಯಲ್ಲಿ ಇವರನ್ನ ತೊಡಗಿಸಿಕೊಳ್ಬೇಕು ಎನ್ನುವಂಥದ್ದು. ಇನ್ನು ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು, ಸದಾಕಾಲ ಸುದ್ದಿಯಲ್ಲಿ ಇರ್ತಾರೆ, ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೌದು. ಹಾಗಾಗಿ ಇವರನ್ನ ಕೈ ಬಿಟ್ಟು ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು ಎನ್ನುವಂಥದ್ದು. ಇದಿಷ್ಟು ಹೊರ ಹೋಗುವವರ ಲಿಸ್ಟ್ ಆದರೆ ಒಂದು ಸೇರ್ಪಡೆಗೊಳ್ಳುವಂತಹ ಒಂದು ಚಿಕ್ಕ ಲಿಸ್ಟ್ ಕೂಡ ನಮ್ಮಲ್ಲಿದೆ. ಬನ್ನಿ ಅದನ್ನು ನೋಡ್ಕೊಂಡು ಬರೋಣ. ಲಕ್ಷ್ಮಣ್ ಸವದಿ ಬೆಳಗಾವಿಯ ಅಥಣಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಬಿಜೆಪಿಯಲ್ಲಿ ಇದ್ದಂಥವರು, DCM ಆಗಿದ್ದಂಥವರು, ಮಂತ್ರಿಗಳಾಗಿದ್ದಂಥವರು, ಕಾಂಗ್ರೆಸ್ಸಿಗೆ ಬಂದರು. ಹಾಗಾಗಿ ಕಾಂಗ್ರೆಸ್ಸಿಗೆ ಬಂದು ಕೇವಲ ಈಗ ಶಾಸಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಹಿರಿಯರು ಕೂಡ ಹೌದು. ಹಾಗಾಗಿ ಲಕ್ಷ್ಮಣ್ ಸವದಿ ಅವರಿಗೆ ಮಣೆ ಹಾಕಬೇಕು ಎನ್ನುವಂಥದ್ದು AICC ಮಟ್ಟದಲ್ಲಿ ಮತ್ತು ಕಾಂಗ್ರೆಸ್ ಪಾಳೆಯದಲ್ಲಿ ಕೇಳಿ ಬರ್ತಾ ಇರುವಂಥ ಮಾತು. ಇನ್ನು KM ಶಿವಲಿಂಗೇಗೌಡರು ಹಾಸನದ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕಾಂಗ್ರೆಸ್ನಲ್ಲಿ ಹಿರಿಯರು, JDSನಲ್ಲಿ ಇದ್ರು, JDSನಿಂದ ಕಾಂಗ್ರೆಸ್ಸಿಗೆ ಬಂದರು, ಶಾಸಕರಾಗಿ ಆಯ್ಕೆಯಾದರು. ಹಾಸನ ಭಾಗದಲ್ಲಿ ಬಹಳ ಪ್ರಭಾವಿ ನಾಯಕರು ಕೂಡ ಹೌದು. JDSಗೆ ಟಕ್ಕರ್ ಕೊಡಬೇಕಂತಂದ್ರೆ, ಹಾಸನ ಭಾಗದಲ್ಲಿ ದಳಪತಿಗಳನ್ನು ಮಣಿಸ್ಬೇಕಂತಂದ್ರೆ ಶಿವಲಿಂಗೇಗೌಡರಿಗೆ ಸಚಿವ ಸಂಪುಟ ಸ್ಥಾನವನ್ನ ನೀಡಬೇಕು ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಮತ್ತೊಬ್ಬ ಪ್ರಭಾವಿ ನಾಯಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಬಸವರಾಜ ರಾಯರೆಡ್ಡಿ, ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇವರು ಕೂಡ ಹಲವಾರು ಬಾರಿ ಸಚಿವ ಸಂಪುಟದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇವರ ಹೆಸರು ಕೂಡ ತುಂಬಾ ಮುಂಚೂಣಿಯಲ್ಲಿದೆ. ಇನ್ನು BR ಪಾಟೀಲ್ ಕಲಬುರಗಿಯ ಆಳಂದ ವಿಧಾನಸಭಾ ಕ್ಷೇತ್ರದ ಶಾಸಕರು, ತುಂಬಾ ಹಿರಿಯ ಶಾಸಕರಾಗಿರುವಂತವರು BR ಪಾಟೀಲ್ ಅವರು. ಇವರಿಗೂ ಕೂಡ ಸಚಿವ ಸಂಪುಟ ಸ್ಥಾನವನ್ನ ಸಿಗದೇ ಇದ್ದಂತ ಕಾರಣದಿಂದಾಗಿ ಅನೇಕ ಬಾರಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿಕೊಂಡದ್ದು ಇದೆ. ಹಾಗಾಗಿ BR ಪಾಟೀಲ್ ಅವರಿಗೆ ಮುಂದಿನ 2.5 ವರ್ಷ ಅವಕಾಶ ಮಾಡಿಕೊಡಬೇಕು ಎನ್ನುವಂತಹ ಮಾತುಗಳು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಅಪ್ಪಾಜಿ ಗೌಡ ನಾಡಗೌಡರ್ ಒಂದು ವಿಜಯಪುರದ ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಅಪ್ಪಾಜಿ ಗೌಡ ನಾಡಗೌಡರವರಿಗೆ ಒಂದು ಅವಕಾಶ ಮಾಡಿಕೊಡಬೇಕು ಎನ್ನುವಂಥದ್ದು ಮತ್ತು ಮಾಗಡಿ ಬಾಲಕೃಷ್ಣ DK ಶಿವಕುಮಾರ್ ಅವರಿಗೆ ತುಂಬಾ ಅತ್ಯಾಪ್ತರು. DK ಶಿವಕುಮಾರ್ ಅವರು CM ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಬಲವಾಗಿರ್ತಕ್ಕಂಥ ಮಾತುಗಳನ್ನು ಆಡಿದಂಥವರು. ಹಾಗಾಗಿ ಬಾಲಕೃಷ್ಣ ಅವರಿಗೆ ಅವಕಾಶ. ಇನ್ನು ಬೇಳೂರು ಗೋಪಾಲಕೃಷ್ಣ ಮಲೆನಾಡಿನ ಶಿವಮೊಗ್ಗದ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಒಂದು ಸಚಿವ ಸಂಪುಟ ಸ್ಥಾನದ ರೇಸ್ನಲ್ಲಿ ತುಂಬಾ ಮುಂಚೂಣಿಯಲ್ಲಿದ್ದಾರೆ. ನರೇಂದ್ರ ಸ್ವಾಮಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ನರೇಂದ್ರ ಸ್ವಾಮಿ ಮಳವಳ್ಳಿ ಅವರು ಕೂಡ ಸಚಿವರಾಗಬೇಕು ಎನ್ನುವಂತ ಆಸೆಯನ್ನು ಹೊಂದಿದ್ದವರು. ಹಾಗಾಗಿ ಇವರು ಕೂಡ ಮೊದಲ ಲಿಸ್ಟ್ ಅಲ್ಲಿ ಕಾಣಿಸಿಕೊಳ್ತಾರೆ. ಬಹುಮುಖ್ಯವಾಗಿ ಸಲೀಂ ಅಹ್ಮದ್ ವಿಧಾನ ಪರಿಷತ್ನ ಸದಸ್ಯರು, ಗದಗ ಭಾಗದಲ್ಲಿ ಬಹಳ ಪ್ರಭಾವಿಯನ್ನು ಹೊಂದಿರತಕ್ಕಂಥವ್ರು. ಹಾಗಾಗಿ ಸಲೀಂ ಅಹ್ಮದ್ ಅವರಿಗೆ ಕೊಡಬೇಕು. ಆ ಹಿಂದೆ ಜಮೀರ್ ಅಹ್ಮದ್ ಖಾನ್ ಅವರು, ರಹೀಂ ಖಾನ್ ಅವರು ಮುಸ್ಲಿಂ ಒಂದು ಸಮುದಾಯದ ಅಲ್ಲಿ ಒಂದು ಕೂಡಿ ಬರ್ತಾ ಇರುವಂತಹ ಸಚಿವರು. ಹಾಗಾಗಿ ಜಮೀರ್ ಅಹ್ಮದ್ ಖಾನ್, ರಹೀಂ ಖಾನ್ ಅವರನ್ನ ಬಿಟ್ಟಿದ್ದೇ ಆಗಿದ್ದಂಥ ಸಂದರ್ಭದಲ್ಲಿ ಸಲೀಂ ಅಹ್ಮದ್ ಅವರನ್ನ ಮುಸ್ಲಿಂ ಸಮುದಾಯದ ಕೋಟಾದಲ್ಲಿ ತೆಗೆದುಕೊಳ್ಬೇಕು ಎನ್ನುವಂಥ ಮಾತು. ಇನ್ನು BK ಹರಿಪ್ರಸಾದ್ ವಿಧಾನ ಪರಿಷತ್ನ ಸದಸ್ಯರು, ಕಾಂಗ್ರೆಸ್ನ ಹಿರಿಯ ನಾಯಕರು, AICC ಮಟ್ಟದಲ್ಲಿ ಕೆಲಸ ಮಾಡಿದಂಥವರು, ರಾಜ್ಯ ಮಾತ್ರವಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ವರ್ಚಸ್ಸನ್ನು ಹೊಂದಿರತಕ್ಕಂಥವರು. BK ಹರಿಪ್ರಸಾದ್ ಅವರು ಕೂಡ ಮಂತ್ರಿ ಸ್ಥಾನ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಅನೇಕ ಬಾರಿ ತಾವು ದನಿಯನ್ನ ಕೂಡ ಎತ್ತಿರುವಂಥವರು. ಹಾಗಾಗಿ BK ಹರಿಪ್ರಸಾದ್ ಅವರಿಗೆ ಮನ್ನಣೆ ಕೊಡಬೇಕು ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು ವಿಜಯಾನಂದ ಕಾಶಪ್ಪನವರ್ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ವಿಜಯಾನಂದ ಕಾಶಪ್ಪನವರವರು ಕೂಡ ಈಗ ಸಂಪುಟ ಪುನರಚನೆ ಆದ್ರೆ ಸಚಿವರಾಗಬೇಕು ಎನ್ನುವಂತ ಆಸೆ ಕಂಗಳಿಂದ ಕಾಯ್ತಾ ಇದ್ದಾರೆ. CM DCM ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ.
ಸಿಎಂ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಮುಂದಿನ 2.5 ವರ್ಷ ಸಚಿವರಾಗಬೇಕು ಎನ್ನುವಂತಹ ಆಸೆಯಿಂದ ಓಡಾಟವನ್ನು ನಡೆಸಿದ್ದಾರೆ. ಆದರೆ ವಿಜಯಾನಂದ ಕಾಶ್ಯಪ್ನವರವರಿಗೆ ಲಕ್ ಒಲಿದು ಬರುತ್ತಾ ಎನ್ನುವಂಥದ್ದೇ ದೊಡ್ಡ ಪ್ರಶ್ನೆಯಾಗಿದೆ. ಯಾಕಂತಂದ್ರೆ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಕೂಡ ಅವರು ಹೇಳಿದ್ರು, ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಎನ್ನುವಂತಹ ಮಾತನ್ನ ಕೂಡ ವಿಜಯಾನಂದ ಕಾಶ್ಯಪ್ನವರವರು ಹೇಳಿದ್ರು. ಆದರೆ 140 ಶಾಸಕರು ಇರುವಂತಹ ಸಂದರ್ಭದಲ್ಲಿ, ಸುಮಾರು ಹಿರಿಯ ಶಾಸಕರು ಇದ್ದಂತಹ ಸಂದರ್ಭದಲ್ಲಿ ವಿಜಯಾನಂದ ಕಾಶ್ಯಪ್ನವರವರಿಗೆ ಒಂದು ಸಚಿವರಾಗುವಂತಹ ಅವಕಾಶ ಕೈ ತಪ್ಪಿತು. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟು ಅವರನ್ನ ಸಮಾಧಾನ ಪಡಿಸಲಾಯಿತು. ಆದ್ರೆ ಮುಂದಿನ 2.5 ವರ್ಷವಾದ್ರೂ ಕೂಡ ಸಚಿವರಾಗಬೇಕು, ಸಚಿವರಾಗಿಯೇ ಮುಂದಿನ ಒಂದು ಇಲೆಕ್ಷನ್ ಅನ್ನ ಎದುರಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಕೂಡ ವಿಜಯಾನಂದ ಕಾಶ್ಯಪ್ನವರವರು ಕಾಯ್ತಾ ಇದ್ದಾರೆ. ಅದಕ್ಕಾಗಿ ಈಗಾಗಲೇ ಓಡಾಟವನ್ನ ಕೂಡ ನಡೆಸಿದ್ದಾರೆ. ಆದರೆ ಕಾಶ್ಯಪ್ನವರವರ ಕುಟುಂಬಕ್ಕೆ ಮತ್ತೊಮ್ಮೆ ಸಚಿವ ಸಂಪುಟ ಸ್ಥಾನ ಒಲಿದು ಬರುತ್ತಾ ಎನ್ನುವಂಥದ್ದು ಪ್ರಶ್ನೆ. ಯಾಕಂತಂದ್ರೆ ಹಿಂದೆ ಅವರ ತಂದೆಯು ಕೂಡ ಸಚಿವರಾಗಿದ್ದಂಥವರು, ಅವರ ತಾಯಿಯು ಕೂಡ ಶಾಸಕಿಯಾಗಿದ್ದಂಥವರು. ಹಾಗಾಗಿ ತಾವು ಕೂಡ ಸಚಿವರಾಗಬೇಕು ಎನ್ನುವಂತ ನಿಟ್ಟಿನಲ್ಲಿ ವಿಜಯಾನಂದ ಕಾಶ್ಯಪ್ನವರವರು ದೊಡ್ಡ ಮಟ್ಟದ ಲಾಬಿಯನ್ನು ನಡೆಸಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಇದಕ್ಕೆ ಓಕೆ ಎನ್ನುತ್ತಾ ಎನ್ನುವಂಥದ್ದು ಕಾದು ನೋಡಬೇಕು. ಇನ್ನು ಇಂಟ್ರೆಸ್ಟಿಂಗ್ ಅಂತಂದ್ರೆ ಯು ಟಿ ಖಾದರ್ ಪ್ರಸ್ತುತ ಸ್ಪೀಕರ್ ಆಗಿದ್ದಾರೆ. ಇವರು ಕೂಡ ದಿನೇಶ್ ಗುಂಡೂರಾವ್, ನಾನು ಮೊದಲಿಗೆ ಹೇಳಿದೆ ಸಚಿವರನ್ನ ಕೈ ಬಿಡುವುದಾದ್ರೆ ದಿನೇಶ್ ಗುಂಡೂರಾವ್ ಅವರನ್ನ ಕೈ ಬಿಡ್ತಾರೆ ಅಂತ ಹೇಳಿ. ದಿನೇಶ್ ಗುಂಡೂರಾವ್ ಅವರನ್ನ ಕೈ ಬಿಟ್ಟು ಸ್ಪೀಕರ್ ಸ್ಥಾನಕ್ಕೆ ಅವರನ್ನ ತಂದು ಕೂರಿಸಿ ಯು ಟಿ ಖಾದರ್ ಅವರನ್ನ ಸ್ಪೀಕರ್ ಸ್ಥಾನದಿಂದ ಕೆಳಗಿಳಿಸಿ ಅವರನ್ನ ಮಂತ್ರಿ ಮಾಡಬೇಕು ಎನ್ನುವಂಥದ್ದು ಹೈಕಮಾಂಡ್ ಆಲೋಚನೆಯಂತೆ, ಕಾಂಗ್ರೆಸ್ ನಾಯಕರ ಆಲೋಚನೆಯಂತೆ. ಹಾಗಾಗಿ ಮಂಗಳೂರಿನ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಯು ಟಿ ಖಾದರ್ ಅವರು ಕೂಡ ಬಹಳ ರೇಸಲ್ಲಿದ್ದಾರೆ. ಇನ್ನು ನಾಗೇಂದ್ರ, ಬಳ್ಳಾರಿಯ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಹಿಂದೆ ಸಚಿವರಾಗಿದ್ದಂಥವರು. ಆದರೆ ವಾಲ್ಮೀಕಿ ಹಗರಣದಲ್ಲಿ ಸಿಲುಕಾಕಿಕೊಂಡು ಸಚಿವ ಸಂಪುಟ ಸ್ಥಾನ ಇವರಿಂದ ವಜಾಗೊಂಡಿತು. ಹಾಗಾಗಿ ಮತ್ತೊಮ್ಮೆ ವಾಲ್ಮೀಕಿ ಕೋಟಾದ ವಿಭಾಗದಲ್ಲಿ ಸಮುದಾಯದಲ್ಲಿ ರಾಜನ್ ಅವರು ಇದ್ರು ಕೂಡ ಅವರು ವಾಲ್ಮೀಕಿ ಸಮುದಾಯದವರು, ಅವರನ್ನ ಕೈ ಬಿಡಲಾಯಿತು. ಹಾಗಾಗಿ ನಾಗೇಂದ್ರ ಅವರಿಗೆ ಅವಕಾಶ ಮಾಡಿಕೊಡ್ಬೇಕೆನ್ನುವಂಥದ್ದು. ಇನ್ನು ಚಳ್ಳಕೆರೆ, ಚಿತ್ರದುರ್ಗದ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ರಘುಮೂರ್ತಿ ಅವರು ಕೂಡ ರೇಸಲ್ಲಿದ್ದಾರೆ. ರೂಪಾ ಶಶಿಧರ್, ಕೋಲಾರದ KGF ವಿಧಾನಸಭಾ ಕ್ಷೇತ್ರದ ಶಾಸಕಿ ರೂಪಾ ಶಶಿಧರ್ ಅವರು ಕೂಡ ಮಹಿಳಾ ಕೋಟಾದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇನ್ನು ತರೀಕೆರೆ ಶ್ರೀನಿವಾಸ್, ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ CT ರವಿ ಅವರ ವಿರುದ್ಧ ಸ್ಪರ್ಧಿಸಿರ್ತಕ್ಕಂಥವರು ಮಲ್ನಾಡ್ ಭಾಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವರ್ಚಸ್ಸನ್ನು ಹೊಂದಿದ್ದಾರೆ. ಇವರು ಕೂಡ ರೇಸಲ್ಲಿದ್ದಾರೆ. ಇನ್ನು ಲೇಔಟ್ ಕೃಷ್ಣಪ್ಪ, ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಲೇಔಟ್ ಕೃಷ್ಣಪ್ಪ ಅವರ ಹೆಸರು ಕೂಡ ಓಡಾಡ್ತಾ ಇದೆ. ಇನ್ನು TB ಜಯಚಂದ್ರ, ತುಮಕೂರಿನ ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥವರು ಹಿರಿಯರು ಕಾಂಗ್ರೆಸ್ ಪಕ್ಷದಲ್ಲಿ. ಹಾಗಾಗಿ ಇವರ ಹೆಸರು ಕೂಡ ತುಂಬಾ ಓಡಾಡ್ತಾ ಇದೆ. ಇನ್ನು ಕೊನೆಯದಾಗಿ ರಿಜ್ವಾನ್ ಅರ್ಷದ್, ಬೆಂಗಳೂರಿನ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ತುಂಬಾ ಯಂಗ್ ಅಂಡ್ ಎನರ್ಜೆಟಿಕ್ MLA ಅಂತ ಹೇಳಿ ಖ್ಯಾತಿ ಪಡೆದಂಥವರು. ಹಾಗಾಗಿ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದರೆ ಕೊನೆಗೆ ಹೈಕಮಾಂಡ್ ನಾಯಕರು ಯಾರಿಗೆ ಮಣೆ ಹಾಕ್ತಾರೆ ಎನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಇಷ್ಟು ಹೆಸರು ಇದೆ, ಇದರಲ್ಲಿ ಕೆಲವರು ಸೇರ್ಪಡೆಗೊಳ್ಳಬಹುದು, ಕೆಲವರು ಸೇರ್ಪಡೆಗೊಳ್ಳಿಕ್ಕಿಲ್ಲ. ಆದರೆ ಬಹುತೇಕ ನಾನು ಹೇಳಿರುವ ಹಾಗೆ ಬಹುತೇಕ ಶಾಸಕರು ಕೂಡ ತುಂಬ ಮುಂಚೂಣಿಯಲ್ಲಿದ್ದಾರೆ. ಎಲ್ಲರೂ ಕೂಡ ಶಾಸಕರು ಸಚಿವರಾಗಬೇಕು ಎನ್ನುವಂಥ ಆಸೆ ಕಂಗಳಿಂದ ಕುಂತಂಥವರು, ಅವರಿಗೆ ಅರ್ಹತೆ ಕೂಡ ಇದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ CM ಯಾರಿಗೆ ಮನ್ನಣೆ ಕೊಡ್ತಾರೆ, ಯಾರಿಗೆ ಮಣೆ ಹಾಕ್ತಾರೆ ಎನ್ನುವಂಥದ್ದೇ ದೊಡ್ಡ ಪ್ರಶ್ನೆಯಾಗಿರುವಂಥದ್ದು. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವಾನಿ TV. ನಮಸ್ಕಾರ.